ನಮಸ್ತೆ ಎಲ್ಲರಿಗೂ. ಇಲ್ಲಿ 3 ಗ್ರೂಪ್ ಇದೆ, 3 ಬ್ರಾಸ್ಲೆಟ್ ಇದೆ. 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ನಿಮ್ಮ ವೀಕ್ಲಿ ರೀಡಿಂಗ್ ನೋಡೋಣ. ಮೊದಲನೇದು ಟೈಗರ್ ಐ ಇದೆ, 2ನೇದು ಕರಂಗಾಲಿ ಇದೆ, 3ನೇದು ಹೌಲ ವೈಟ್ ಇದೆ. ಸೊ 3ರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. 3 ಬೇಕು ಅಂದ್ರೂ ಆಯ್ಕೆ ಮಾಡಿ. ಟೇಕ್ ಯುವರ್ ಓನ್ ಟೈಮ್. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಟೈಗರ್ ಐ. ಸದ್ಯಕ್ಕೆ ನಿಮಗೆ ಜನಗಳಿಂದ ಸ್ವಲ್ಪ ಜಾಸ್ತಿ ತೊಂದರೆ ಅಂತ ಅನಿಸುತ್ತೆ. ಗುರುಗ್ರಹ ಹೆಚ್ಚು ಫೇವರಬಲ್ ಆಗಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಮಥಿಂಗ್ ಏನೋ ಹುಲಿ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಕೊಂಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಭೂಮಿ ವಿಚಾರದಲ್ಲಿ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆ ಇದೆ. ಓಕೆ, ಒಂದು ಗೊಂದಲ ಏನಿತ್ತು ನಿಮಗೆ, ಒಂದು ಕ್ಲಾರಿಟಿ ಇಲ್ದಿರಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಸೊ ವಾಟ್ ನೆಕ್ಸ್ಟ್, ಯಾರನ್ನ ನಂಬೋದು ಯಾರನ್ನ ನಂಬಾರ್ದು, ಯಾರನ್ನ ನನ್ನ ಲೈಫಿಂದ ಗೆಟ್ ಔಟ್ ಮಾಡಬೇಕು, ಯಾರಿಗೆ ವಾರ್ನಿಂಗ್ ಕೊಡಬೇಕು ಅನ್ನೋದು ಡಿಸೈಡ್ ಮಾಡಿದ್ರಿ, ಅಥವಾ ಏನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರಿ. ಆ ಕನ್ಫ್ಯೂಷನ್ ಎಲ್ಲ ಮುಗ್ದಿ ಒಂದೊಳ್ಳೆ ನಿರ್ಧಾರನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮದೇ ಆದ ರೀತಿಯಲ್ಲಿ ನೀವು ಚಾಕಚಕ್ಯತೆ ಅಂತ ಹೇಳ್ತಾರಲ್ಲ, ನಿಮ್ಮದೇ ಆದ ರೀತಿಯಲ್ಲಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ, ಅದಕ್ಕೆ ಹೇಗೆ ಸೊಲ್ಯೂಷನ್ ಹುಡ್ಕೊಳ್ಬಹುದು, ಇದನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಸೊಲ್ಯೂಷನ್ ಹುಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲೇನೆ ನೀವೊಂದು ದುಡ್ಕಿನ ನಿರ್ಧಾರ ಅಂತ ಹೇಳೋದಕ್ಕೆ ಬರುದಿಲ್ಲ. ನಿಮ್ಮ ಅನುಭವದ ಮೇಲೆ, ನಿಮ್ಮ ಬುದ್ಧಿವಂತಿಕೆಯ ಮೇಲೆ, ನಿಮ್ಮ ಇಂಟ್ಯೂಷನ್, ಸಿಕ್ಸ್ತ್ ಸೆನ್ಸ್ ಏನ್ ಹೇಳುತ್ತೆ ಅದ್ರ ಮೇಲೆ ಒಂದೊಳ್ಳೆ ನಿರ್ಧಾರ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಬಟ್ ಫುಲ್ ಆಫ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀರಾ, ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಅಂದ್ರೆ ಒಳ್ಳೆಯ ಅಭಿಪ್ರಾಯಗಳನ್ನ ಬೇರೆಯವ್ರ ಬಗ್ಗೆ ತಿಳ್ಕೊಳ್ತಿರೋ, ನಿಮ್ ಬಗ್ಗೆ ತಿಳ್ಕೊಳ್ತಿರೋ ಅನ್ನೋದ್ಕಿಂತ ಯಾವ್ದನ್ನ ನಿರ್ಧಾರ ತಗೊಂಡ್ರೆ ಸರಿ ಹೋಗುತ್ತೆ, ಸೊ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಶಬ್ದವೇದಿ ಅಥವಾ ಶಬ್ದಕ್ಕೆ ಸಂಬಂಧಪಟ್ಟಂಗೂ ಕೂಡ ಸಾಕಷ್ಟು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಈ ವಾರ, ಈ ತಿಂಗಳು ಎಲ್ಲ ಒಂಟಿಯಾಗಿ ಇರ್ಲಿಕ್ಕೆ ಇಷ್ಟಪಡ್ತೀರಾ. ಕೆಲವರು ಹೊಟ್ಟೆ ಮೇಲೆ ಟ್ಯಾಟೂ ಹಾಕೊಳ್ಳುವಂತ ಆಸೆ, ಚಾನ್ಸಸ್ ಇದೆ. ಸೊ ಟ್ಯಾಟೂ ಹಾಕಿಸ್ಕೊಬೋದು ಹೊಟ್ಟೆ ಮೇಲೆ, ಕೈ ಮೇಲೆ, ಅಥವಾ ಗಂಟಲಿನ ಭಾಗದಲ್ಲಿ ಹಾಕಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಒಂಟಿಯಾಗಿ ಇರಬೇಕು, ಒಂಟಿಯಾಗಿ ಸಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ವಿಶೇಷವಾದದ್ದು ಏನೋ ಒಂದು ಸಾಧನೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ನಂಗನ್ಸೋ ಪ್ರಕಾರ ಇಡೀ ನಕ್ಷತ್ರ ಮಂಡಲ ಅಥವಾ ಏನ್ ಹೇಳ್ತೀವಿ ನಭೋಮಂಡಲ ಅಥವಾ ಗ್ಯಾಲಾಕ್ಸಿ ನಿಮ್ಮ ಫೇವರ್ ಅಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ವಿಶೇಷವಾದಂಥ ನೀರಿನ ಉಗಮ ಸ್ಥಾನ ಅಥವಾ ನೀರಿನಲ್ಲಿರುವಂಥ ಎನರ್ಜಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಅದರಿಂದ ನೀವು ಹೆಚ್ಚು ಸಮಥಿಂಗ್ ಏನೋ ವಿಶೇಷವಾದದ್ದು ಪವರ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎನರ್ಜಿ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಹೊರಗೆ ಹೋಗ್ಬೇಕು ನೀರಿರೋ ಜಾಗಕ್ಕೆ, ಅಥವಾ ಸಮಥಿಂಗ್ ಎಲ್ಲೋ ಬೋಟ್ ಹೌಸ್ ಅಲ್ಲಿ ಸಮಥಿಂಗ್ ಎಲ್ಲೋ ಹೊರಗಡೆ ಔಟಿಂಗ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಫೋಟೋಗ್ರಫಿ ಮಾಡೋದಕ್ಕೂ ಕೂಡ ಹೋಗ್ಬೋದು, ಕೆಲವರು ಡೇಟಿಂಗ್ ಕೂಡ ಹೋಗ್ಬೋದು. ಕೆಲವು ಅನ್ವಾಂಟೆಡ್ ಅಂತ ಅನ್ನಿಸ್ಬೋದು, ಬಟ್ ಇಲ್ಲಿ ಅದು ಬರ್ತಾ ಇದೆ. ಯಾರೋ ಹೊರಗಡೆ ಅಂದ್ರೆ ಎಲ್ಲಾದ್ರೂ ದೂರ ಹೋಗಿ, ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಇರಬಹುದು, ಲವರ್ಸ್ ಇರಬಹುದು, ಇಬ್ರು ಒಟ್ಟಿಗೆ ಹೋಗಿ ಒಬ್ರು ನೀರಲ್ಲಿ ಮುಳುಗಿ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಬ್ರು ಹೋಗ್ತಾ ಇಬ್ರು ಹೋಗ್ತಾರೆ, ಬರ್ತಾ ಒಬ್ರು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಎನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಣದಿದ್ದಂಥ ಕೈಗಳು ಗೋಚರ ಆಗತ್ತೆ ಅನ್ನುವಂಥದ್ದು ಇದೆ. ಒಂದೆರಡು ನದಿ ಪಾತ್ರದಲ್ಲಿ ಅಥವಾ ನದಿ ತೀರಗಳಲ್ಲಿ ಗುಹೆ ತರ ಇದ್ದಂಥ ದೇವಸ್ಥಾನಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂತಹ ಗಿಡಮೂಲಿಕೆ ನದಿ ತೀರದಲ್ಲಿ ಸಿಗತ್ತೆ. ಇದರಿಂದ ಸಾಕಷ್ಟು ಕಾಯಿಲೆಗಳು ನೀರಿಗೆ ಸಂಬಂಧಪಟ್ಟಂಗೆ ಏನಿತ್ತು ಅದೆಲ್ಲವೂ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ನಿರ್ಧಾರನ ತಗೊಳ್ಬೇಕು, ಸಾಕಷ್ಟು ಉತ್ತರಗಳು ನಿಮ್ಗೆ ಸಿಕ್ಕಿದೆ. ಸೊ ಈಗ ಯಾವ ನಿರ್ಧಾರ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ತುಂಬಾ ಮುಖ್ಯ.
ನಂಗನ್ಸೋ ಪ್ರಕಾರ 2 ಎನರ್ಜಿ ಇಲ್ಲಿ 2 2 ಇದೆ. ಸೊ ಇದು ನಿಮ್ಗೆ ತುಂಬಾ ವಿಶೇಷವಾದಂತ ಮಾಹಿತಿನ ಕೊಡುತ್ತೆ. ಜೊತೆಗೆ ಯಾವ ದಾರಿ ಸುಗಮ, ಯಾವ ದಾರಿ ಕಷ್ಟ, ಅಥವಾ ಯಾವ ದಾರಿ ಡಿಲೇ ಆಗತ್ತೆ, ಯಾವ ದಾರಿಲಿ ಹೋದ್ರೆ ಬೇಗ ಆಗತ್ತೆ, ಇದೆಲ್ಲ ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ತುಂಬಾ ಹೈ ವೈಬ್ರೇಷನಲ್ ಎನರ್ಜಿಲಿ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಯಾರೋ ಪ್ಲಾನ್ ಮಾಡ್ತಿದ್ದಾರೆ, ಗೇಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಈ ವಾರ. ನೀವು ಮಾಡ್ತಾ ಇರಬಹುದು, ಬೇರೆಯವರು ಮಾಡ್ತಾ ಇರಬಹುದು. ಸೊ ಸದ್ಯಕ್ಕೆ ನಿಮ್ಮ ಪ್ರೇಮ ಜೀವನ ಸುಭದ್ರವಾಗಿ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಲವ್ ಲೈಫಲ್ಲಿ ಒಂದು ವಾರ್ನಿಂಗ್ ಕೂಡ ಇದೆ. ಜೊತೆಗೆ ನೀವು ಕರೆಕ್ಟಾಗಿ ಒಂದು ಡಿಸಿಷನ್ ಮೇಕ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಆಫರ್ ಬರುವಂಥ ಸಾಧ್ಯತೆ ಇದೆ. ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮದುವೆ ವಿಚಾರದಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮದುವೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಲವ್ ಆಫರ್, ಮ್ಯಾರೇಜ್ ಆಫರ್ ಕೂಡ ಬರುವಂಥ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವೇನು ಅನ್ಕೊಂಡಿದ್ರಿ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಚೆಸ್ ಚಾಂಪಿಯನ್ ಆಗಿ ಮತ್ತೆ ಹೊಮ್ಮಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಾಟರ್ ಎನರ್ಜಿಗೆ ಸಂಬಂಧಪಟ್ಟಂಗೆ ಯಾರೋ ಎನರ್ಜಿ ಅಪ್ಡೇಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ರೀತಿಲಿ, ಹೊಸ ಜಾಗದಿಂದ ನಮ್ಗೆ ನೀರಿನ ರಿಸೋರ್ಸ್ ಸಿಗತ್ತೆ, ಸಮಥಿಂಗ್ ಏನೋ ಆ ಥರ ಇದೆ. ಜೊತೆಗೆ ತುಂಬಾ ಖುಷಿಯಾಗಿರ್ತೀರಾ, ಎಂಜಾಯ್ ಮಾಡ್ತೀರಾ, ಲವ್ ಲೈಫ್ ಚೆನ್ನಾಗಿದೆ, ಕ್ಲಾರಿಟಿ ಇದೆ. ಸೊ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ತಿಳ್ಕೊಳ್ತೀರಾ, ಕಲ್ತ್ಕೊಳ್ತೀರಾ, ಗಿಫ್ಟ್ ಬರುತ್ತೆ, ಲೈಫ್ ಚೆನ್ನಾಗಿದೆ. ಒಂದ್ ಕಡೆ ಸಿಂಗಲ್ ಝೋನ್ ಅಲ್ಲಿ ಹೋಗುತ್ತೆ ಈ ತಿಂಗಳು ಅಂತ ಅನ್ನಿಸ್ತಾ ಇದೆ ನಂಗೆ. ಈವನ್ ನೀವು ಫೇಮೇಲ್ ಆಗಿರ್ರಿ, ಮೇಲ್ ಆಗಿರ್ರಿ, ಮ್ಯಾರಿಡ್ ಆಗಿರ್ಲಿ, ಅನ್ಮ್ಯಾರಿಡ್ ಆಗಿರ್ಲಿ, ಈ ವಾರ, ಈ ಮುಂದಿನ ವರ್ಷ, ಈ ವರ್ಷದ ಕೊನೆವರೆಗೂ ಏನಿದೆ ಅದು ನೀವು ಸಿಂಗಲ್ ಝೋನ್ ಅಲ್ಲಿ ಹೋಗ್ತೀರಾ. ನಿಮ್ಮದೇ ಆದ ರೀತಿಲಿ ನಿಮ್ಮ ಎನರ್ಜೀಸ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಹೆಚ್ಚಿನ ನೀರನ್ನ ಕುಡೀರಿ, ಹೆಚ್ಚು ವಿಷಯುಕ್ತ ಆಹಾರನ ಸೇವಿಸಬೇಡಿ ಅನ್ನುವಂಥದ್ದು ಕೂಡ ಇದೆ. ಬೆಲೆ ಕಟ್ಟಲಾಗದಂಥ ವಸ್ತು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಡೈಮಂಡ್ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ, ಯಾರಿಗೂ ಡೈಮಂಡ್ ಬರಬಹುದು. ಫೈನಾನ್ಷಿಯಲಿ ಸಕ್ಸಸ್ ಸಿಗತ್ತೆ. ಸೊ ಫಾರಿನ್ ಕರೆನ್ಸಿ ನಿಮಗೆ ಬರುವಂಥ ಸಾಧ್ಯತೆ ಇದೆ, ಅಥವಾ ಯೂಟ್ಯೂಬ್ ಅಮೌಂಟ್ ಬರಬಹುದು. ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ, ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಫ್ಯಾಮಿಲಿ ಕಡೆ ಗಮನನ ಕೊಡಿ. ನಿಮ್ಮ ವಿಶ್ ಕಮ್ ಟ್ರೂ ಆಗುವಂಥ ಸಾಧ್ಯತೆ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಜೊತೆಗೆ ಲವ್ ಬರ್ಡ್ ಸೋಲ್ಮೇಟ್ ಎನರ್ಜಿ ಇದೆ. ಸೋಲ್ಮೇಟ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಒಬ್ಬ ವಯಸ್ಸಾದ ವ್ಯಕ್ತಿಯಿಂದ, ವೈಸ್ ಪರ್ಸನ್ ಇಂದ ನಿಮಗೆ ಅಡ್ವೈಸ್ ಕೂಡ ಸಿಗುತ್ತೆ. ಜೊತೆಗೆ ಸ್ಟಾರ್ ಸೀಡ್ ಇದ್ದೀರಾ, ಸ್ಟಾರ್ ಸೀಡ್ ಕೂಡ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಸ್ಟಾರ್ ಸೀಡ್ಗೆ ಅಥವಾ ಟ್ವಿನ್ ಫ್ಲೇಮಿಗೆ ಮ್ಯಾರೇಜ್ ಆಗಿ ಒಂದು ಒಳ್ಳೆ ಪಾಪು ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಅವಾರ್ಡ್ ಗೆಲ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ಸೊ ಪ್ರೊಟೆಕ್ಷನ್ ಕೂಡ ಇದೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸೊ MKU ಯಾರೋ ಚಕ್ಲಿ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆ ಇದೆ. KRK ಸಮಥಿಂಗ್ ಏನೋ, KR ಮಾರ್ಕೆಟ್ ಸಮಥಿಂಗ್ ಏನೋ, MUNXKRK COBEF ಲೆಟರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಮಿಥುನ ರಾಶಿ, ಕುಂಭ ರಾಶಿ, ಮೇಷ, ವೃಷಭ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಮತ್ತೆ
ಮೀನ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. 1, 3, 4, 5, 9, 2, 6 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಪಿತೃಪಕ್ಷನ ಚೆನ್ನಾಗಿ ಆಚರಿಸಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಖರುಂಗಾಲಿ ಮಾಲಾ. ನಂಗೆ ಅನ್ನಿಸ್ತಾ ಇದೆ ಯಾರೋ ದೇವಿ ಅಲಂಕಾರಕ್ಕೋ ಏನೋ ತಲೆ ಬುರುಡೆಗಳನ್ನ ರೆಡಿ ಮಾಡ್ತಿದ್ದೀರಾ ಅಂತ. ಯಾರು ಆ ಲೇಡಿ? ಯಾರು ಯಾರು ಆ ಲೇಡಿ? ಯಾರು ಯಾರು ಆ ಲೇಡಿ? ಯಾರು? ಸಿಕ್ಸ್ ಆಫ್ ಕಪ್. ಎಂಜಾಯ್ ಮಾಡಿ. ರಿಯೂನಿಯನ್ ಇದೆ. ದೇವಿನ ಅದೆಷ್ಟು ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ, ನಿಮ್ಮ ಎಕ್ಸನ್ನ ನಿಮ್ಮ ಲೈಫಿಗೆ ತಂದ್ಕೊಟ್ಬಿಡು, ಬಂದ್ಬಿಡ್ಲಿ ಅಂತ ಕರ್ಸ್ಬಿಡ್ತಾಳೆ ದೇವಿ ಅನ್ನುವಂಥದ್ದು. ಎಷ್ಟು ಬ್ಯೂಟಿಫುಲ್ ಆಗಿ ಕಾರ್ಡನ್ನ ಪ್ರಿಂಟ್ ಮಾಡ್ತಾರೆ ಅಂದರೆ ನೋ ವರ್ಡ್ಸ್. ಆ ಥರ ಇರುತ್ತೆ. ಎಲ್ಲೋ ಒಂದು ಕಡೆ ಯು ಆರ್ ಎ ವಾರಿಯರ್, ಮರಿಬೇಡಿ. ನಿಮ್ಮದು ತುಂಬ ಸ್ಟ್ರಾಂಗ್ ಮೆಂಟಾಲಿಟಿ, ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ. ನಿಮ್ಮನ್ನು ಯಾರೂ ಕಟ್ಟಾಕಕ್ಕೆ ಸಾಧ್ಯ ಇಲ್ಲ. ಪ್ರಯೋಗ ಮಾಡಿರಬಹುದು, ತೊಂದರೆಗಳು ಕೊಟ್ಟಿರಬಹುದು, ಸ್ಟಕ್ ಎನರ್ಜಿ ಇರಬಹುದು. ನೀವು ಎಮೋಷ್ನಲ್ ಫೂಲ್, ಸೆಂಟಿಮೆಂಟಲ್ ಫೂಲ್, ಈ ಥರ ಏನು ಕರೀತಾರೆ, ಆ ಥರ ಇರಬಹುದು. ಆದರೆ ಈಗ ನಿಮ್ಮನ್ನು ನೀವು ಅದರಿಂದ ಹೊರಗೆ ತರಬೇಕಾಗಿರುವಂಥ ಸಮಯ. ಈಗ ಕೂಡ ನೀವು ಹೊರಗೆ ಬರಲಿಲ್ಲ ಅಂದರೆ ನೆವರ್ ಬಿಫೋರ್ ಎವರ್, ಸಾಧ್ಯನೇ ಇಲ್ಲ. ಹಾಗಾಗಿ ದೊಡ್ಡದೊಂದು ಪ್ರಳಯ ಬರೋದ್ರಲ್ಲಿ ಇದೆ. ಆ ಪ್ರಳಯ ಬರೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಬಿಡುಗಡೆ ಮಾಡ್ಕೊಂಡು ಎದೊಳಿ ಅನ್ನುವಂಥದ್ದು. ಒಂದು ಕೆರೆನೋ ನದಿನೋ ಸಮಥಿಂಗ್ ಏನೋ ನೀರಿರೋ ಜಾಗ ಇದೆ. ಅಲ್ಲಿ ನಿಮ್ಮ ಗೊಂಬೆ ಪ್ರಯೋಗ ಮಾಡಿ ಆ ನದಿ ತೀರದಲ್ಲಿ ಕಲ್ಲುಗಳಿರುತ್ತಲ್ಲ, ಆ ಕಲ್ಲು ಕೆಳಗೆ ಇಟ್ಟು ಅದ್ರ ಮೇಲೆ ಒಂದು ದೊಡ್ಡ ಚಪ್ಪಡಿ ಕಲ್ಲಿಟ್ಟು ಅದ್ರ ಮೇಲೆ ಇನ್ನೊಂದು ಕಲ್ಲು ಇಕ್ಕಿ ಬಂದಿದ್ದಾರೆ. ಯಾರು ಇಟ್ಟಿದ್ದೀರೋ ಹೋಗಿ ತೆಗೆದುಬಿಡಿ, ನಿಮ್ಗೆ ಒಳ್ಳೇದಾಗತ್ತೆ. ಯಾರಿಗೆ ಇಟ್ಟಿದ್ದೀರೋ ಪಾಪ ಅವ್ರನ್ನೂ ಕ್ಷಮಿಸ್ಬಿಟ್ಟು ತೆಗೆದುಬಿಡಿ. ಇಲ್ಲ ಅಂದರೆ ಗೊತ್ತಿಲ್ಲ, ಆ ಪ್ರವಾಹ ಬಂದಾಗ ಅದು ಕೊಚ್ಕೊಂಡು ನಿಮ್ಮ ಮನೆ ಒಳಗೆ ನುಗ್ಗಬಹುದು. ಆಗ ತುಂಬ ದೊಡ್ಡ ಸಮಸ್ಯೆನ ಎದುರಿಸ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಐ ಥಿಂಕ್ ಕೇಳಿಸ್ಕೊಳ್ತಾ ಇರ್ಬೋದು. ಸೊ ಅದು ನಮ್ಮನೆ ಇರೋದು ಎಲ್ಲೋ, ಅದಿರೋದೆಲ್ಲೋ, ಹೆಂಗೆ ಬಂದ್ಬಿಡುತ್ತೆ ಅಂತ ಕೇಳಿಸ್ತಾ ಇದೆ ನನಗೆ. ಆಯಿತು ಬಿಡಿ, ನಿಮ್ಮ ಮನೆ ಎಲ್ಲಾದರೂ ಇರಲಿ, ಚೆನ್ನಾಗಿರಿ ಅಂತ ಹೇಳ್ತೀನಿ. ಬಟ್ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ತೆಗ್ಯೋಕ್ಕೆ ಇಷ್ಟ ಇದ್ದರೆ ತಕ್ಕೊಳ್ಳಿ. ಓಕೆ. ನಿಮ್ಮ ಕೂದಲಿನ ಆರೋಗ್ಯದ ಕಡೆ ಗಮನನ ಕೊಡಿ. ಬೆಳೀತಾ ಇರುವಂಥ ಕೂದಲನ್ನು ಚೆನ್ನಾಗಿ ಆರೈಕೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುತ್ತೆ ಈ ವಾರ. ಸ್ವಲ್ಪ ಹಾರ್ಮೋನ್ ಇನ್ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಬೇಕು ಅಂದರೆ M2 ಸಿರಪ್ ಸಿಗುತ್ತೆ ಹಾರ್ಮೋನ್ ಕಂಟ್ರೋಲಿಗೆ. ಜಸ್ಟ್ 200 ಸಮಥಿಂಗ್ 250 ಇರಬಹುದು. ಅದನ್ನು ಸೇವನೆ ಮಾಡಿ ಡೈಲಿ 2 ಕ್ಯಾಪ್, ಅದೇ 1 ಕ್ಯಾಪ್ ತೊಗೊಂಡ್ರು ಸಾಕು, ಒಳ್ಳೆಯದಾಗತ್ತೆ. ಸೊ ನಿಮ್ಮನ್ನು ನೀವು ಸ್ಟಕ್ ಎನರ್ಜಿಯಿಂದ ಕರ್ಕೊಂಬರಬೇಕು ಅನ್ನುವಂಥದ್ದು ಇದೆ. ಕಾರಣ ಎಷ್ಟೇ, ರಿಲೇಷನ್ಶಿಪ್ಪಲ್ಲಿ ಮೋಸ ಆಗ್ತಾ ಇತ್ತು, ಅದನ್ನು ನೀವು ಕಂಡು ಹಿಡ್ಕೊಂಬಿಟ್ರಿ, ಅಥವಾ ಅದು ನಿಮಗೆ ಗೊತ್ತಾಗೋಯ್ತು ಅನ್ನುವಂಥ ಕಾರಣ ಕೂಡ ಇರಬಹುದು. ಸೊ ಅದು ನಿಮಗೆ ಗೊತ್ತಾಗೋಯ್ತು, ಆ ಕಾರಣಕ್ಕೋಸ್ಕರ ಅವರಿಬ್ಬರು ಚೆನ್ನಾಗಿದ್ರು, ಅಥವಾ ನಿಮ್ಮ ಹತ್ರ ಮೋಸ ಮಾಡ್ತಾಯಿದ್ರು. ಮೋಸ ಮಾಡಿ ಕೂಡ
ಅವ್ರು ನಿಮ್ಮನ್ನ ಚೆನ್ನಾಗಿ ಒಂದು ರೀತಿಯಲ್ಲಿ ಸೆಂಟಿಮೆಂಟಲ್ ಫೂಲ್ ಸಮಥಿಂಗ್ ಲೈಕ್ ದಟ್ ನಿಮ್ಮನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಬಟ್ ಅದೆಲ್ಲ ಬಿಟ್ಟು ನೀವು ತುಂಬ ಚೆನ್ನಾಗಿ ಬದಲಾಗಿದ್ದು ಅವರಿಗೆ ಇಷ್ಟ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಸ್ಟ್ರಕ್ ಎನರ್ಜಿ ಮಾಡಿರ್ಬೋದು. ವಾಟ್ ಎವರ್ ರೀಸನ್ ಅಷ್ಟೇ. ಸೊ ಆ ರೀಸನ್ನ ಬಿಟ್ಬಿಡಿ. ಈಗ ಆ ರೀಸನ್ ಬಗ್ಗೆ ಯೋಚನೆ ಮಾಡಿ ಏನೂ ಆಗಬೇಕಾಗಿಲ್ಲ. ಈಗ ಈ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಜೊತೆಗೆ ನಿಮ್ಗೆ ಯಾರು ಮೋಸ ಮಾಡಿದ್ರೋ ಅವರಿಗೆ ಆ ಮೋಸ ಏನಾಯಿತು, ಯಾಕಾಯಿತು ಅನ್ನೋದು ಅರ್ಥ ಆಗಿದೆ ಅನ್ನುವಂಥದ್ದು ಇದು. ಮತ್ತು ನೀವೊಂದು ಸ್ಟಾರ್ ಎನರ್ಜಿಲಿ ಇರೋರು, ಒಂದು ಸ್ಟಾರ್ ಪರ್ಫಾರ್ಮೆನ್ಸಲ್ಲಿ ನಿಮ್ಮ ಜೀವನ ಇರಬೇಕು. ಸೊ ಏನೇ ಇದ್ರೂ ನೀವು ಹಾಗೆ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ನನ್ನ ಕೈಲಿ ಆಗೋದಿಲ್ಲ, ನಾನು ಹೀಗೆ ಇರ್ತೀನಿ, ಸೊ ನನ್ನ ಜೀವನ ಹೀಗೆ, ಈ ಥರ ಇರಬೇಡಿ ಆಯಿತಾ. ಯಾರನ್ನೋ ಕಾಯ್ಕೊಂಡು ಯಾರನ್ನೋ ವೆಯ್ಟ್ ಮಾಡ್ತಾ ನಿಮ್ಮ ಲೈಫನ್ನು ನೀವು ಸ್ಟ್ರಗಲಿಗೆ ಹಾಕಬೇಡಿ. ಲೈಫ್ ಈಸ್ ಲೈಕ್ ದಟ್. ಜೀವನ ಇರೋದೇ ಹಾಗೆ, ಜೀವನದಲ್ಲಿ ಮುಂದುವರಿಬೇಕು. ಯಾರೋ ಕಾರ್ಡಲ್ಲಿರೋದು ಹೇಳಿ ನಿಮ್ಮ ಕತೆ ಪುರಾಣ ಬೇಡ ಅಂತಿದ್ದಾರೆ. ನನ್ನ ಕತೆ ಪುರಾಣ ಹೇಳೋಕ್ಕೆ ಇರೋದು, ಕಾರ್ಡಲ್ಲಿರೋದು ಹೇಳಲ್ಲ. ಇಷ್ಟ ಇಲ್ಲ ಅಂದರೆ ಬೇರೆ ಚಾನಲ್ ನೋಡಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಕೆಲವಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗಬೇಕಾಗಿದ್ದು ಆಗಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಸೊ ಯೋಚನೆ ಮಾಡಬೇಡಿ. ನಿಮ್ಮ ಸೋಲ್ಮೇಟ್ ಏನಿದ್ದಾರೆ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಸೊ ಈಗ ನೀವು 8 ಆಫ್ ಸೂಟ್ಸ್ ಎನರ್ಜಿಯಿಂದ 8 ಆಫ್ ವಾಂಡ್ ಎನರ್ಜಿಗೆ ಬಂದು ಕ್ವಿಕ್ ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಯಾರೋ ಬರ್ತಾರೆ ನಿಮಗೆ ಸಹಾಯ ಮಾಡ್ತಾರೆ, ಅಥವಾ ಯಾರೋ ಬರ್ತಾರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನ ತಂದುಕೊಡ್ತಾರೆ ಅಂತ ಕಾಯ್ತಾ ಕೂರಬೇಡಿ. ನಿಮ್ಮ ಜೀವನಕ್ಕೆ ಯಾರೂ ಬರಲ್ಲ, ಯಾರೂ ಯಶಸ್ಸನ್ನ ತಂದುಕೊಡೋದಿಲ್ಲ. ಸೊ ನೀವು ನಿಮ್ಮ ಜೀವನದ ಯಶಸ್ಸನ್ನು ನೀವೇ ಕಂಡುಕೊಳ್ಬೇಕು, ನಿಮ್ಮ ಜೀವನದ ಯಶಸ್ಸನ್ನು ನೀವೇ ಹುಡ್ಕೊಳ್ಬೇಕು. ಓಕೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ಸ್ಟಕ್ ಎನರ್ಜಿಯಿಂದ ಮುಂದುವರೆದಿದೆ, ಆದರೆ ತುಂಬ ಒಳ್ಳೆಯ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಸ್ಟಾರ್ ಎನರ್ಜಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಲೆಟರ್ ಅವರು ನಿಮ್ಮ ಜೀವನನ ನರ್ಕ ಮಾಡಿಬಿಟ್ಟಿದ್ದಾರೆ, ಅಥವಾ ಅವರ ಗುಂಗಲ್ಲೇ ನೀವು ಕಳೆದು ಹೋಗಿರ್ಬೋದು. ಮೇ ಬಿ ಎಮ್ ಫಾರ್ ಮನಿ ಕೂಡ ಆಗಿರ್ಬೋದು, ಎಮ್ ಫಾರ್ ಮೆಮೊರಿ ಕೂಡ ಆಗಿರ್ಬೋದು. ಸೊ ಮನಿ ವೈಸ್ ಮೆಮೊರಿ ನಿಮ್ಮ ಜೀವನದಲ್ಲಿ ಸ್ಟಕ್ ಎನರ್ಜಿನ ತೊಗೊಂಬರ್ತಿದೆ. ಸ್ವಲ್ಪ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಈ ಗ್ರಹಣ ನಿಮಗೆ ವಿಶೇಷವಾದಂಥ ಪವರ್ನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಿಚುವಲ್ಸ್ನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ನನಗೆ ಇಲ್ಲಿ ಅಂದರೆ ಮಗು ಮತ್ತು ಅಮ್ಮ ಇಬ್ಬರು ಕೂತ್ಕೊಂಡು, ಮತ್ತು ಅಮ್ಮ, ಮಗು ಮತ್ತು ಹಸ್ಬೆಂಡ್, ಸೊ ದಂಪತಿಗಳು ಮತ್ತು ಮಗು ಕೂತ್ಕೊಂಡೇನೋ ದೂರ ತೀರದಲ್ಲಿ ಬೆಟ್ಟದ ತುದಿಲಿ ಅಥವಾ ಬೆಟ್ಟದ ತಪ್ಪಲಿನಲ್ಲಿ ಕೂತ್ಕೊಂಡೇನೋ ಕಲಿತಾ ಇರೋ ಥರ ಕಾಣಿಸ್ತಾ ಇದೆ. ಇರಬಹುದು, ಕಲೀರಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಳೆದೋಗಿದ್ದ ಜಾಗದಲ್ಲಿ ನೀವು ಹುಡುಕಿದ್ರೆ ಸಿಗೋದಿಲ್ಲ, ಅದಾಗಲೇ ಹರ್ಕೊಂಡು ಬೇರೆ ಕಡೆ ಹೊರಟೋಗಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವೆಲ್ಲಿ ಹುಡುಕ್ತಾ ಇದ್ದೀರೋ ಅಲ್ಲಿ ನಿಮಗೆ ಅದು ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಒಂದು ಸಾವಿನ ಮುನ್ಸೂಚನೆನ ಈ ತಿಂಗಳು ನೀವು ನೋಡ್ತೀರಾ. ಬಹಳಷ್ಟು ವ್ಯಕ್ತಿಗಳಲ್ಲಿ ಭಯ ಇರಬಹುದು. ಆ ಭಯನ ಬಿಟ್ಟಾಕಿ ನಿಮ್ಗೇನು ಆಗೋದಿಲ್ಲ, ಬೇರೆಯವರಿಗೆ ಏನೋ ತೊಂದರೆ ಆಗಿದ್ದು ಅಥವಾ ಅವರ ಕಾಲದಲ್ಲಿ ಲೀನವಾಗಿದ್ದಂಥ ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಸಿಹಿ ಸುದ್ದಿ ಬರುವಂಥ ಸಾಧ್ಯತೆ ಇದೆ, ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಫೋಟೋಗ್ರಫಿ ಮಾಡೋರಿಗೆ ತುಂಬ ಒಳ್ಳೆಯ ಒಂದು ತಿಂಗಳು ಈ ತಿಂಗಳು ಅಂತ ಹೇಳಬಹುದು. ಸಾಕಷ್ಟು ಪ್ರಾಕೃತಿಕವಾಗಿ ಬಹಳಷ್ಟು ಬದಲಾವಣೆಗಳನ್ನ ನೀವು ಕ್ಯಾಪ್ಚರ್ ಮಾಡಿದ್ದೆ ಆದರೆ ಸೊ ನ್ಯಾಷನಲ್ ಫೋಟೋಗ್ರಫಿಗೆ ಅಥವಾ ಜಿಯೋಗ್ರಫಿಗೆ ನೀವು ಸೆಲೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಯಾರ್ದೋ ಮನೆಯ ಮಾಳಿಗೆ ಅಥವಾ ಮನೆ ಮೇಲೆ, ಅಥವಾ ನಂಗನ್ಸೋದು ಹಳ್ಳಿ ಮನೆಗಳೆಲ್ಲ ಇರುತ್ತಲ್ಲ ಆ ಥರ ಹೆಂಚು ಮನೆ ಅಥವಾ ಯಾವ ಮನೆನೋ ಒಂದು ಮನೆ, ಆ ಮನೆಯಲ್ಲಿ ಒಂದಲ್ಲ 2-3 ಹಾವಿನ ಪೊರೆಗಳು ಇದ್ದಾವೆ, ಹೆಬ್ಬಾವಿನ ಪೊರೆಗಳು ಎಲ್ಲವೂ ಇದ್ದಾವೆ. ಸ್ವಲ್ಪ ನೋಡಿಕೊಂಡು ಜಾಗ್ರತೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಈ ದಿನ ದೀಪನ ಹಚ್ಚಿ ಮತ್ತೆ ಈ ತಿಂಗಳು ಪೂರ್ತಿ ಪಿತೃದೇವತೆಗಳಿಗೆ ತೃಪ್ತರಾಗೋ ಹಾಗೆ ದೀಪನ ಹಚ್ಚಿ ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಯಾರನ್ನ ಕಾಯ್ತಿದ್ದೀರಾ? ನೀವೊಬ್ಬ ಸ್ಟಾರ್ ಆಗ್ಬೇಕು ಅಂತ ಹೊರಟ್ಬೇಕು ಅಂತ ಡಿಸೈಡ್ ಮಾಡಿ ಹೊರಟಿ ಬಂದಿರೋರು ಭೂಮಿ ಮೇಲೆ. ಸೊ ಭೂಮಿ ಮೇಲೆ ನೀವು ನಿಮ್ಮದೇ ಆದ ರೀತಿಲಿ ಯಶಸ್ಸನ್ನ ನೋಡ್ಬೇಕು. ಅವಾಗ ಎಲ್ರೂ ಬರ್ತಾರೆ. ಈಗ ನಾನು ಒಂಟಿ, ನಾನು ಯಾರಿಗೋಸ್ಕರ ಮಾಡ್ಲಿ, ನನ್ನ ಜೀವನದಲ್ಲಿ ಏನು ಕತೆ, ಏನ್ ಮಾಡ್ಲಿ, ಯಾರೂ ಇಲ್ಲ ಅಂತ ಕೂರ್ಬೇಡಿ. ಲೈಫು ನಿಮ್ಗೆ ಈಗ ಸಾಧನೆಯ ಸಮಯ. ಸಾಧನೆ ಮಾಡು ಅಂತ ಹೇಳ್ತಾ ಇದೆ. ಈಗಷ್ಟೇ ಸಾಕಷ್ಟು ಮೋಸದಿಂದ ಹೊರಗೆ ಬರ್ತಿದ್ದೀರಾ. ಕೆಲವರು ಇನ್ನ ಅದೇ ಮೋಸದಲ್ಲಿ ಇದ್ದೀರಾ. ಇದರಿಂದ ಹೊರಗೆ ಬಂದ್ಮೇಲೆ ನಿಮ್ಗೆ ನಿಜವಾಗ್ಲೂ ಯಾವ ಪಾರ್ಟ್ನರ್ ಸಿಗ್ಬೇಕಿತ್ತು, ಸೋಲ್ಮೇಟ್ ಎನರ್ಜಿ ಏನಿದೆ, ಆ ಸೋಲ್ಮೇಟ್ ಎನರ್ಜಿ ನಿಮ್ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಬಿಕಾಸ್ ಆಫ್ ಕಿಂಗ್ ಆಫ್ ಕಪ್, ಕ್ವೀನ್ ಆಫ್ ಕಪ್ ಸೋಲ್ಮೇಟ್ ಎನರ್ಜಿನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅವರಿಬ್ರು ಒಂದಾಗೋದನ್ನ ಯೂನಿವರ್ಸ್ ಡಿಸೈಡ್ ಮಾಡಿ ಆಗಿದೆ. ಹಾಗಾಗಿ ಯಾರು ದೂರ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂಥ ವ್ಯಕ್ತಿ ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಇದ್ರೆ ಈ ತಿಂಗಳಷ್ಟರಲ್ಲಿ ನೀವಿಬ್ರು ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ಇಲ್ಲಿ ಬಿ ಕೇರ್ಫುಲ್. ನಿಮ್ಮ ಪಾರ್ಟ್ನರ್ಗೆ ಮತ್ತೆ ನಿಮ್ಗೆ ಇಬ್ಬರಿಗೂ ಎರಡೆರಡು ಅವಕಾಶಗಳು ಇದೆ. ಸೊ ಎರಡೆರಡು ಪಾರ್ಟ್ನರ್ಶಿಪ್ನ ಮೇಂಟೈನ್ ಮಾಡಬೇಕು ಅಥವಾ ಅದ್ರ ಬಗ್ಗೆ ಸೊ ಸೋಲ್ಮೇಟು ಟ್ವಿನ್ ಫ್ಲೇಮು ಇಬ್ರು ಮಧ್ಯ ಸಾಕಷ್ಟು ಕ್ಲಾಶಸ್ ಆಗಬಹುದು. ಸೊ ಇಬ್ಬರನ್ನು ಮದುವೆ ಆಗ್ತೀನಿ ಅಥವಾ ಈ ಪಾರ್ಟ್ನರು ಇರ್ಲಿ, ಈ ಹಸ್ಬೆಂಡು ಇರ್ಲಿ ಅಥವಾ ಈ ವೈಫು ಇರ್ಲಿ, ಈ ಲೈಫು ಇರ್ಲಿ ಅನ್ಕೊಳೋರು ಸ್ವಲ್ಪ ನೋಡ್ಕೊಂಡು ಯಾವ್ದಾದ್ರು ಒಂದನ್ನ ಬೆಟರ್ ಚಾಯ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ, ಲವ್ ವಿಚಾರದಲ್ಲಿ ಚೆನ್ನಾಗಿದೆ. ಸಾಕಷ್ಟು ಟ್ರಾವೆಲ್ ಮಾಡ್ತೀರಾ, ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ, ವೆಹಿಕಲ್ ತಗೊಳ್ತೀರಾ, ಕತೆ ಕವನಗಳನ್ನ ಬರೀತೀರಾ, ಸಾಕಷ್ಟು ಆಫರ್ಗಳು ಬರುತ್ತೆ, ಸಾಕಷ್ಟು ಎನರ್ಜಿ ಅಪ್ಡೇಟ್ ನ ಕಲಿತೀರಾ, ಸಾಕಷ್ಟು ರಿಚುವಲ್ಸ್ ನ ಕಲಿತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸಾಧನೆ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನೀವೊಬ್ಬ ಸ್ಟಾರ್ ಆಗ್ತೀರಾ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಇವಾಗ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ, ಇನ್ನೊಬ್ರು ಮುಂದೆ ಆಳಾಗಿ ಇದ್ದೀರೋ ಅಥವಾ ಇನ್ನೊಬ್ರು ಮುಂದೆ ದೇಹಿ ಅಂತ ಇದ್ದೀರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಒಬ್ಬ ಸ್ಟಾರ್ ಆಗೇ ಆಗ್ತೀರಾ. ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ನೋಡ್ತೀರಾ. 4 ಜನ ನಿಮ್ಮನ್ನ, ನಿಮ್ಮ ಕೆಲ್ಸನ ಗುರುತಿಸೋ ಅಂತ ಮಟ್ಟಕ್ಕೆ ಈ ಗ್ರಹಣ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಅಗತ್ಯ ಇದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕಿ. ಸೊ ಒಂದು ಗ್ರಹಣ ಶಾಂತಿನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. 3 ಗ್ರೂಪ್ ಅವರು ಮಾಡ್ಕೊಂಡ್ರು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿದೆ. ಸಾಕಷ್ಟು ಫಾಲೋವರ್ಸ್ ಕೂಡ ಬರ್ತಾರೆ ಅನ್ನುವಂಥದ್ದು ಇದೆ. ಕೆಲಸಗಳು ನೀವು ಅನ್ಕೊಂಡಿದ್ಕಿಂತ ಒಳ್ಳೆ ರೀತಿಯಲ್ಲಿ ಯಶಸ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಏಳಿಗೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಪವರ್ಫುಲ್ ಆಗಿ ಇದೆ. ಇನ್ನಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಸೇಫ್ಟಿ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವೆಡ್ಡಿಂಗ್ ಬರುವಂತ ಸಾಧ್ಯತೆ ಇದೆ. ಸೇಫ್ಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ಸೋಲ್ಮೇಟ್ ವೈಸ್ ಪರ್ಸನ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಸೊ ಎಲ್ಲೋ ಪ್ರಯಾಣ ಹೋಗುವಂತ ಸಾಧ್ಯತೆ ಇದೆ. ಯಾರೋ ಹಾರ್ಸ್ ರೈಡಿಂಗ್ ಮಾಡುವಂತ ಸಾಧ್ಯತೆಗಳಿದೆ. ರೇಸಲ್ಲಿ ಗೆಲ್ಲುವಂತ ಸಾಧ್ಯತೆ ಇದೆ. ಜಾಕಿ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಸೊ ತುಂಬಾ ವಯಸ್ಸಾಯ್ತು, ನಮ್ಗಿನ್ನ ಮದ್ವೆ ಆಗಿಲ್ಲ ಅನ್ನೋರಿಗೆ ಮದ್ವೆ ಆಗತ್ತೆ, ಮಕ್ಕಳಾಗತ್ತೆ ಅನ್ನೋವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಈ ಚಂದ್ರಗ್ರಹಣ ನಿಮ್ಗೆ ಸಾಕಷ್ಟು ಒಳ್ಳೇದ್ ಮಾಡುತ್ತೆ. ಜೊತೆಗೆ ನಿಮ್ಮ ಪ್ರೀತಿಯ ಕೆಲಸ ನಿಮ್ಗೆ ಸಿಗುತ್ತೆ. ಮೆಡಿಟೇಷನ್ ಮಾಡಿ, ಪಾಪು ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ಅಂತಾನೆ ಭೂಮಿ ಮೇಲೆ ನಿಮ್ಮ ಮಗು ಹುಟ್ಟಿ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗಾಗೇನೆ ಒಂದಷ್ಟು ಅವಕಾಶಗಳನ್ನ ಕ್ರಿಯೇಟ್ ಮಾಡಿ ಯೂನಿವರ್ಸ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಜೊತೆಗೆ ದೇವರ ಆಶೀರ್ವಾದ, ದೇವರ ರಕ್ಷೆ ಕೂಡ ಇದೆ. ಜೊತೆಗೆ ನಿಮ್ಗೆ
ನಿಮ್ಮ ಲಕ್ಕಿ ಕೀ ಸಿಗುತ್ತೆ. ಏನ್ ಮಾಡಿದ್ರು ನನ್ನ ಅದೃಷ್ಟ ಓಪನ್ ಆಗ್ತಾ ಇಲ್ಲ ಅಂದ್ರೆ ಅದು ಓಪನ್ ಆಗುತ್ತೆ. ಯಾರೋ ನಿಮ್ಗೆ ಕೀನ ಗಿಫ್ಟ್ ಆಗಿ ಕೊಡ್ತಾರೆ. ಕೆಲವ್ರಿಗೆ ಸೈಕಲ್ ಇರ್ಬಹುದು, ಕೆಲವ್ರಿಗೆ ಮೋಟಾರ್ ಸೈಕಲ್ ಇರ್ಬಹುದು, ಕೆಲವ್ರಿಗೆ ಗಾಡಿ ಇರ್ಬಹುದು. ಕೆಲವ್ರಿಗೆ ಕುದುರೆನೇ ಗಿಫ್ಟ್ ಆಗಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸಾಕಷ್ಟು ಒಳ್ಳೆಯ ಬೆಳವಣಿಗೆಯನ್ನ ನೋಡ್ತೀರಾ. ಕೆಲವರು ಹಸು ಕರುನ ಕೂಡ ತಗೊಂಬರುವಂತ ಸಾಧ್ಯತೆ ಇದೆ. ಕೆಲವರು ಫಾರ್ಮ್ ಹೌಸ್ನ ಶುರು ಮಾಡುವಂತ ಸಾಧ್ಯತೆ ಇದೆ. ಯಾರ ಮೇಲೋ FIR ದಾಖಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಡಿಕೆ ಸಮಥಿಂಗ್ ಏನೋ ನೋ ಮೋರ್ ಅಂತ ಇದೆ. ಯಾರೋ ನಗ್ತಾ ಇದ್ದಾರೆ ಹಹಹ ಅಂತ. ಸೊ KKDNMFROAHXVTKP ಇದೆ. ಯಾರೋ POKಲಿ ಮತ್ತೆ ಗಲಾಟಿ ದುಂಬಿ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಬಟ್ ಏನೂ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಕೆಲವು ಕಡೆ ನೀರೆಲ್ಲ ಹಿಂದಕ್ಕೆ ಹೊರಟೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಟೈರ್ ಹೋಗ್ಬೇಕಾದ್ರೆ ಟೈರ್ ಬ್ಲಾಸ್ಟ್ ಆಗುತ್ತೆ ಗಾಡಿದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಮೂವಿ ವಿಡಿಯೋ ಕ್ಲಿಪ್, ಸಮಥಿಂಗ್ ಏನೋ ಪ್ರೀಮಿಯರ್ ವಾಚಿಂಗ್ಗೆ ನಿಮ್ಮನ್ನು ಕರೀತಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಆ ಥರದ್ದಿದೆ. ಜೊತೆಗೆ ಸಮಥಿಂಗ್ ಏನೋ ಏರೋಪ್ಲೇನ್ ಅಥವಾ ಏರ್ಕ್ರಾಫ್ಟ್ ಅಥವಾ ಸಮಥಿಂಗ್ ಏನೋ ಯಾರಿಗೆ ಈ ಹಾರೋ ವಿಮಾನದಲ್ಲಿ ಕೆಲಸ ಮಾಡಬೇಕು ಅಂತಿತ್ತು ಅವರಿಗೆ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಎಕ್ಸಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನುವಂಥ ಸುದ್ದಿ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮದರ್ ಕಡೆಯಿಂದ ಏನು ಮನಿ ಫಂಡ್ ಬರುವಂತ ಸಾಧ್ಯತೆ ಇದೆ. ಯಾರಿಗೋ ಅಮೌಂಟ್ ರೀಫಂಡ್ ಆಗತ್ತೆ, ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ನೆದರ್ಲ್ಯಾಂಡ್ ಅಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ DKDಲಿ ವಿನ್ ಆಗ್ತಾರೆ ಅನ್ನುವಂಥದ್ದು ಇದೆ. ಕೆ ಲೆಟರ್. ಸೊ ಇದಿಷ್ಟು ನಿಮ್ಗೆ ಪ್ರತಿಭಾ ಕಾರಂಜಿಲಿ ಯಾರಿಗೋ ಪ್ರಶಸ್ತಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ FRMNKKDXHAOPKTV ಲೆಟರ್ಸ್ ಇದೆ. 5416 ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೂರ್ಯ ನಮಸ್ಕಾರ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ತುಲಾ ರಾಶಿ, ಕನ್ಯಾ, ಮೇಷ, ವೃಷಭ, ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಯಾರು ಮೂರನೇದು ಆಯ್ಕೆ ಮಾಡಿದ್ದೀರಾ? ನಿಮ್ಮ ವಾರದ ರೀಡಿಂಗ್ ಏನಿದೆ ನೋಡೋಣ. ಸಾಕಷ್ಟು ಗೊಂದಲಗಳ ಮಧ್ಯೆ ಜೀವನ ತೊಳಲಾಡ್ತಿದೆ ಅಂತ ಅನ್ನಿಸ್ತಾ ಇದೆ. ದ ಹೆರೋಫ್ಯಾಂಟ್. ವರಾಹಿ ದೇವರ ಅಥವಾ ವರಹಮೂರ್ತಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸರಿಯಾದ ಮಾರ್ಗದರ್ಶನನ ಅವರು ಕೊಡ್ತಾರೆ. ನಿಮಗೆ ಕೊಡಬೇಕಾಗಿರುವಂಥ ದುಡ್ಡನ್ನ ಯಾರೋ ಕೊಟ್ಟಿಲ್ಲ ಅಂತ ಬೇಜಾರಿರ್ಬೋದು. ಅದು ಕೂಡ ವಾರಾಹಿ ಅಮ್ಮ ತರಿಸ್ಕೊಡ್ತಾರೆ.
ಅಥವಾ ಭೂವರಹ ಸ್ವಾಮಿಯಿಂದ ನಿಮ್ಮ ಜೀವನಕ್ಕೆ ಬೇಕಾಗಿದ್ದಂಥ ಎಲ್ಲ ಅನುಕೂಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಸೊ ಎಲ್ಲ ಚೆನ್ನಾಗಿದೆ, ಲವ್ ಲೈಫ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಮ್ಯಾರೇಜ್ ಲೈಫ್ ಚೆನ್ನಾಗಿದೆ. ಸೊ ಹುಟ್ಟಿರುವಂಥ ಮಗು ಕೂಡ ತುಂಬ ಇಂಪಾರ್ಟೆಂಟ್, ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ವೈಫಿಗೆ ನೀವು ಮಕ್ಕಳು ಕಡೆ ಜಾಸ್ತಿ ಗಮನ ಕೊಡ್ತಿದ್ದೀರಾ, ಅವ್ರ ಕಡೆ ಅವರ ಮಗಳ ಕಡೆ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಬೇಜಾರಿದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಸರಿಯಾದ ರೀತಿಲಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ನಿಮಗೆ, ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮ್ಯೂಸಿಕ್ ಅಥವಾ ಡ್ರಮ್ಮಿಂಗಲ್ಲಿ ನಿಮಗೆ ವಿದೇಶದಲ್ಲಿ ಅದು ಏನದು ಬಾರಿಸೋದು ಪ್ರೋಗ್ರಾಮ್ ಮಾಡಿ ಅದರಲ್ಲಿ ಒಳ್ಳೆ ಹೆಸರನ್ನ ಪಡಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಎಕ್ಸ್ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ನಿರ್ಧಾರ ತಗೊಂಡಿದ್ದಾರೆ, ಬರುವಂಥ ಸಾಧ್ಯತೆ ಇದೆ. ಸೊ ಇಬ್ಬಿಬ್ರು ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ಸೊ ರೆಡಿಯಾಗಿರಿ ಫೇಸ್ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು, ಮಕ್ಕಳಿಗೆ ಒಂದು ಹೊಸ ವಿದ್ಯೆನ ಕಲಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದೀರಾ, ಅದು ಯಶಸ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವುದೇ ಸ್ಟ್ರೆಸ್ಸಿಂದ ಯಾವುದೇ ಉಪಯೋಗಗಳು ಇಲ್ಲ ಅನ್ನುವಂಥದ್ದು ಇದೆ. ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಸಾಲ್ವ್ ಮಾಡ್ಕೊಂಡಿದ್ದೆ ಆದರೆ ಇನ್ನು ಹೆಚ್ಚಿನ ಒಂದು ದಿನಗಳನ್ನ ಏಳಿಗೆನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಔಟಿಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸಾಕಾಗಿ ಎಲ್ಲೋ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಯಾರೋ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜವಾಬ್ದಾರಿ ಇರುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಮೋಜು ಮಸ್ತಿ ಮಾಡುವಂಥದ್ದು, ಪಿಕ್ನಿಕ್ ಹೋಗುವಂಥದ್ದು ಅಥವಾ ಔಟಿಂಗ್ ಹೋಗುವಂಥದ್ದು ಕೂಡ ಇದೆ. ಸೊ ಕೆಲವರು ಬ್ಯಾಲೆ ಡ್ಯಾನ್ಸ್ ಕೂಡ ಕಲಿಬಹುದು ಅನ್ನುವಂಥದ್ದು ಇದೆ. ಸೊ ಕೆಲವರು ಒಂಟಿ ಫೀಲ್ ಮಾಡ್ತಿದ್ದೀರಾ, ನೀವು ಇಲ್ಲಿ ಕುತ್ಕೊಂಡು ಫೀಲ್ ಮಾಡ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಇನ್ನೊಂದು ಕಡೆ ಕುತ್ಕೊಂಡು ಫೀಲ್ ಮಾಡ್ತಿದ್ದಾರೆ. ಸೊ ನೀವು ಕೆಲವರು ಇಂಟೀರಿಯಲ್ ಅಥವಾ ಈವೆಂಟ್ ಪ್ಲಾನರ್ ಬಿಸ್ನೆಸ್ ಮಾಡ್ತಿರ್ಬೋದು, ಅವರು ನೀವು ಈಗ ದೂರ ಆದ್ರಿ ಅಂತ ಯೋಚನೆ ಮಾಡ್ತಾ ಇರಬಹುದು. ಕೆಲವರು ನಿಮ್ಮ ರಿಲೇಶನ್ಶಿಪ್ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ, ಇನ್ನು ಕೆಲವರು ಹೊಸ ರಿಲೇಶನ್ಶಿಪ್ಪಿಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ತುಂಬ ಜವಾಬ್ದಾರಿಗಳೇ ವಹಿಸ್ಕೊಂಡು ತುಂಬ ಬ್ಯುಸಿ ಆಗ್ಬಿಡ್ತೀರಾ ಈ ತಿಂಗಳು. ಲವ್ ಲೈಫ್ ಚೆನ್ನಾಗಿದೆ, ಕೆರಿಯರ್ ಲೈಫ್ ಚೆನ್ನಾಗಿದೆ, ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ನಿಮ್ಮ ಗುರಿ ಗಮನ ಎಲ್ಲ ಯಶಸ್ಸಿನ ಕಡೆ ಇದೆ. ಸಾಕಷ್ಟು ಯಶಸ್ವಿ ವ್ಯಕ್ತಿ ಆಗ್ತೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಜಾಲಿಯಾಗಿ ಹೋಗುತ್ತೆ, ಖುಷಿಯಾಗಿ ಇರ್ತೀರಾ. ನೀವು ಅನ್ಕೊಂಡಿರೋ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ಚಿಂತೆ ಮಾಡುವಂಥ ಅಗತ್ಯನೇ ಇಲ್ಲ. ಲವ್ ವಿಚಾರದಲ್ಲಿ ತುಂಬ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. 666 ಎನರ್ಜಿ ಇದೆ. ಸಾಕಷ್ಟು ಕಮಿಟ್ಮೆಂಟ್ಗಳು ಕೂಡ ನಿಮಗೆ ಕೆಲಸ ಇಲ್ಲ ಅಂದರೆ ಕೆಲಸನ ತರಿಸ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಿಂಗಲ್ ಆಗಿ ಎಲ್ಲೋ ಟ್ರಿಪ್ ಹೋದಾಗ ಯಾರೋ ಹಳೆ ವ್ಯಕ್ತಿಗಳು ಅಥವಾ ಹೊಸ ವ್ಯಕ್ತಿಗಳ ಜೊತೆನೋ ನಿಮಗೆ ಪರಿಚಯ ಆಗಿ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿ ಬದಲಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇದೆ, ಸಾಕಷ್ಟು ಯಶಸ್ವಿಯಾಗಿ ಈ ವಾರನ ಮುಗಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಟ್ಟಿನಲ್ಲಿ ಗೆಲ್ಲೋದಷ್ಟೇ ನಿಮ್ಮ ಗುರಿ. ಸೊ ನಿಮ್ಮ ಗುರಿನ ನೀವು ತಲುಪ್ತೀರಾ ಅನ್ನುವಂಥದ್ದು ಇದೆ. ಅದು ಪ್ರೀತಿ ವಿಚಾರ ಆಗಿರಲಿ, ಹಣಕಾಸಿನ ವಿಚಾರ ಆಗಿರಲಿ, ಪ್ರತಿಭೆಯ ವಿಚಾರ ಆಗಿರಲಿ ಅಥವಾ ದಾಂಪತ್ಯದ ವಿಚಾರ ಆಗಿರಲಿ. ಸೊ ಎಲ್ಲದರಲ್ಲೂ ಯಶಸ್ಸಿದೆ ಅನ್ನುವಂಥದ್ದು ಇದೆ. BWK KKF
KVRMDHF. ಯಾರಿಗೋ MD ಪೋಸ್ಟ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಫ್ರೆಂಡೇ ನಿಮ್ಗೆ ಹಸ್ಬೆಂಡ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ನಿಮ್ಮನ್ನ ತುಂಬಾ ಕ್ಲೋಸ್ಲಿ ವಾಚ್ ಮಾಡ್ತಿದ್ದಾರೆ. ಮಧ್ಯಪ್ರದೇಶಲ್ಲಿ ಯಾರಿಗೋ ಸಮಥಿಂಗ್ ಏನೋ ಸಮಸ್ಯೆ ಆಗತ್ತೆ, ಸಮಥಿಂಗ್ ಏನೋ ಆಗತ್ತೆ. ಒಂದು ಸೋಲೋ ಪರ್ಫಾರ್ಮೆನ್ಸ್ ಮೂವಿ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೇಮಸ್ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ವೆಬ್ ಸೀರೀಸ್ ಮಾಡ್ತೀರಾ ಯಾರು ಅನ್ನುವಂಥದ್ದು ಕೂಡ ಇದೆ. ವೆಸ್ಟ್ ಬೆಂಗಾಳು, ಮಧ್ಯಪ್ರದೇಶ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಹರಿಯಾಣ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ WBFKKVRFHMD ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಪ್ರೆಷಿಯಸ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಕೆಲವರಿಗೆ ಡೈಮಂಡ್ ಗಿಫ್ಟ್ ಬರಬಹುದು, ಎಂಗೇಜ್ಮೆಂಟ್ ಆಗುವಂಥದ್ದು, ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸೆಲ್ಲ ನನಸಾಗತ್ತೆ. ಜಿ ಲೆಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೆಣ್ಮಗು ಆಗುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಬೈಕ್ ತಗೊಳ್ಳುವಂತ ಸಾಧ್ಯತೆ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಜಾಗ ಜಮೀನು ಖರೀದಿ ಮಾಡುವಂತ ಸಾಧ್ಯತೆ ಇದೆ. ನಿಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಸೊ ರಿಯೂನಿಯನ್ ಆಗುವಂಥದ್ದು, ನಿಮ್ಗೆ ಪಾಪು ಆಗುವಂಥದ್ದು ಕೂಡ ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ನಿಮ್ಗೆ. ಜೊತೆಗೆ ಎಲ್ಲಮ್ಮ ತಾಯಿಯ ಆಶೀರ್ವಾದ ಕೂಡ ಇದೆ ನಿಮ್ಗೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ಲವ್ ಮ್ಯಾರೇಜ್ ಗ್ಯಾರಂಟಿ ಆಗತ್ತೆ. ಕೆಲವರು ಸ್ಫಟಿಕ ಮಣಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪೀಸ್ ಆಫ್ ಮೈಂಡ್ ಅಲ್ಲಿ ಇರಿ ಅನ್ನುವಂಥದ್ದು. ಪೂರ್ವಜರ ಆಶೀರ್ವಾದ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ವಿನ್ನಿಂಗ್ ಮೂಮೆಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೇಫ್ಟಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮಿಥುನ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನ ರಾಶಿ ಮತ್ತೆ ಕನ್ಯಾ ರಾಶಿ, ಮಕರ ರಾಶಿ, ಮೇಷ ರಾಶಿ, ಅಗೇನ್ ಒನ್ ಮೋರ್ ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 10, 11, 9, 7, 8, 1, 2 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ, ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಯಾರ ಹತ್ರನೂ ಜಗಳ ಮಾಡಕ್ ಹೋಗ್ಬೇಡಿ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಆರಾಮ್ಸೆ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಥಿಂಗ್ ಟು ವರಿ. ಸೊ ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗುತ್ತೆ. ಟೇಕ್ ಕೇರ್.